ಮಂಜುನಾಥ್ ರೆಡ್ಡಿ ಅಂತ ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾಧ್ಯಕ್ಷರು. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಹಾಲು ಉತ್ಪಾದಕರು ಇವತ್ತು ಸರ್ಕಾರಕ್ಕೆ ತಮ್ಮ ಒಂದು ಬೇಡಿಕೆಯನ್ನು ಕೊಡಲಿಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇವತ್ತು ಎಲ್ಲ ಕೂಡ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಉದ್ದೇಶ ಏನಂದರೆ ಭಾರಿ ಸರಳ. ಮೊನ್ನೆ ಹಿಂದಿನ ವಾರದಲ್ಲಿ ನಾವು ಕೂಡ ಈ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಅಂತ ಜಿಲ್ಲೆ ಘೋಷಣೆ ಮಾಡಬೇಕು ಅಂತ ಇಲ್ಲೇ ಪ್ರತಿಭಟನೆ ಮಾಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಇವತ್ತು ಅತ್ಯಂತ ಪ್ರಮುಖವಾದಂಥ ಪೌಷ್ಟಿಕ ಆಹಾರ ಏನಿದೆ ಹಾಲನ್ನು ಇವತ್ತು ತಮ್ಮ ಕಷ್ಟದಿಂದ ರಕ್ತದಿಂದ ಬೆವರಿನಿಂದ ಉತ್ಪಾದನೆ ಮಾಡಿ ಇವತ್ತು ಕೊಡ್ತಾ ಇರ್ತಕ್ಕಂಥ ನಮ್ಮ ಜಿಲ್ಲೆಯ ಇವತ್ತು ಹಾಲು ಉತ್ಪಾದಕ ರೈತರು ಇವತ್ತು ಇಲ್ಲಿ ಬೆಲ್ಲ ಬಂದಿದ್ದಾರೆ. ರೈತರು ಇವತ್ತು ಈ ರೀತಿ ಪ್ರತಿಭಟನೆ ಮುಖಾಂತರ ಕೇಳಬಾರ್ದಾಗಿತ್ತು, ಆದರೆ ಅಂಥ ದುಸ್ಥಿತಿ ಇವತ್ತು ಬಂದಿದೆ. ಯಾಕಂದರೆ ನಾವೆಲ್ಲ ನೋಡ್ತಾ ಇದ್ದೀವಿ, ರೈತರು ಇವತ್ತು ರಸಗೊಬ್ಬರ ಕಾಂಪ್ಲೆಕ್ಸ್ 1200 ಇದ್ದಿದ್ದು 2200 ರೂಪಾಯಿ ನಮ್ಮ ರೈತರಿಗೆ. ಇವತ್ತು ಕೃಷಿ ಉತ್ಪನ್ನಗಳು 2ರಷ್ಟು 3ರಷ್ಟು 4ರಷ್ಟು ದುಪ್ಪಟ್ಟಾಗಿದೆ. ಹಾಲು ಉತ್ಪಾದನೆಗೆ ಬಳಸ್ತಾ ಇರ್ತಕ್ಕಂಥ ಎಲ್ಲ ಉತ್ಪಾದನಾ ವೆಚ್ಚ 2ರಷ್ಟು 3ರಷ್ಟು ದುಬಾರಿ ಆಗಿದೆ. ಕುಡಿಯೋ ನೀರಿಗೆ ಇವತ್ತು ಅತ್ಯಂತ ದುಸ್ಥಿತಿ ಬಂದಿದೆ. ಅಂಥದ್ದು ಜಾನುವಾರುಗಳನ್ನು ರಕ್ಷಣೆ ಮಾಡಬೇಕಾದ್ರೆ ಇವತ್ತು ಕುಡಿಯೋ ನೀರನ್ನ ಟ್ಯಾಂಕರ್ಗಳ ಮುಖಾಂತರ ಖರೀದಿ ಮಾಡಿ ಇವತ್ತು ಹಸುಗಳನ್ನು ಸಾಕಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮೇವನ್ನು ಇವತ್ತು ದುಬಾರಿ ವೆಚ್ಚ ಖರ್ಚು ಮಾಡಿ ಇವತ್ತು ಹಸುಗಳನ್ನು ಉಳಿಸ್ಕೋಬೇಕು ಅಂತ ರೈತರು ಶತಪ್ರಯತ್ನ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು 1 ಲೀಟರ್ ಹಾಲು ಉತ್ಪಾದನೆ ವೆಚ್ಚನೇ ಇವತ್ತು ನಮ್ಮ ಸ್ನೇಹಿತರು ಹೇಳ್ದಂಗೆ ಇವತ್ತು 60 ರೂಪಾಯಿ 50ರಿಂದ 60 ರೂಪಾಯಿ ಉತ್ಪಾದನಾ ವೆಚ್ಚ ಇವತ್ತು ಬರ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇವತ್ತು 35 ರೂಪಾಯಿ ಏನು 64 ರೂಪಾಯಿ 50 ಪೈಸೆ 35 ಅಂತ ಇಟ್ಕೊಂಡ್ರೂ ಸಹ ಇವತ್ತು ಸಬ್ಸಿಡಿ ಸೇರಿದ್ರೆ 40 ರೂಪಾಯಿ ಒಳಗೆ ಬರ್ತಾ ಇದೆ. ಅದು ಸಬ್ಸಿಡಿ ಯಾವ ರೀತಿ ಬರ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೇ. ಅದು ಆ ಲೆಕ್ಕಾಚಾರ ಹಾಕಿದ್ರು ಇವತ್ತು 35ರಿಂದ 40 ರೂಪಾಯಿ ಸಿಗ್ತಾ ಇದೆ. ಉತ್ಪಾದನಾ ವೆಚ್ಚ 60 ರೂಪಾಯಿ ಬರ್ತಾ ಇದೆ. ನಮ್ಮ ಬೇಡಿಕೆ ಇರತಕ್ಕಂಥದ್ದು ಡಾಕ್ಟರ್ ಸ್ವಾಮಿನಾಥನ್ ವರದಿ ಅಂತ ಒಂದಿದೆ. ಸ್ವಾಮಿನಾಥನ್ ವರದಿ ಪ್ರಕಾರ ಇವತ್ತು ಏನು ಉತ್ಪಾದನಾ ವೆಚ್ಚ ಇದೆ ಅದರ 2ರಷ್ಟು ಇವತ್ತು ರೈತರಿಗೆ ಹಾಲಿನ ಬೆಲೆ ಕೊಡಬೇಕಾಗಿದೆ. ಆ ರೀತಿ ಕೊಟ್ಟರೆ ಇವತ್ತು ಕನಿಷ್ಠ 75 ರೂಪಾಯಿ ಇವತ್ತು ಹಾಲಿನ ದರ ನಮ್ಮ ರೈತರಿಗೆ ಕೊಡಬೇಕಾಗಿದೆ, ಕೊಳ್ಳೇಬೇಕು. ಯಾಕಂದರೆ ಇವತ್ತು ಆಲ್ಕೋಹಾಲ್ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ, ಯಾರೂ ಕೇಳೋರಿಲ್ಲ. ಇವತ್ತು ಎಲ್ಲ ಡೀಸೆಲ್ ಬೆಲೆ, ಗ್ಯಾಸ್ ಬೆಲೆ, ಎಲ್ಲ ರಸಗೊಬ್ಬರದ ಬೆಲೆ, ಎಲ್ಲ ಬೆಳೆಗಳನ್ನು ಇವತ್ತು ಹೆಚ್ಚಿಸ್ಕೊಂಡು ಹೋಗ್ತಾಯಿದ್ದಾರೆ. ಆದರೆ ರೈತರು ಇವತ್ತು ಶ್ರಮಪಟ್ಟು ಉತ್ಪಾದನೆ ಮಾಡ್ತಕ್ಕಂಥ ಹಾಲಿನ ಬಗ್ಗೆ ಯಾರೋ ಇವತ್ತು ಸರ್ಕಾರಗಳು ಅಧಿಕಾರಿಗಳು ಇವತ್ತು ಚಕಾರ ಎತ್ತಾ ಇಲ್ಲ. ಆದ್ದರಿಂದ ನಮ್ಮ ರೈತರು ಉಳಿಬೇಕಾದ್ರೆ ನಮ್ಮ ರೈತರು ಒಬ್ಬರೇ ಅಲ್ಲ, ಈ ನಾಡಿನ ಜನ ಇವತ್ತು ಮುಂದೆ ಸ್ವತಂತ್ರವಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸಾರ್ವಜನಿಕರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಹಾಲು ಕುಡಿಬೇಕಾದ್ರೆ ನಮ್ಮ ರೈತರು ಹಾಲು ಉತ್ಪಾದಕರು ಉಳಿಬೇಕು. ಅವ್ರು ಉಳಿಬೇಕಂದ್ರೆ ಇವತ್ತು ನಾವೇನು ಕನಿಷ್ಠ ಇವತ್ತು 75 ರೂಪಾಯಿ ಹಾಲಿನ ದರ ಕೊಳ್ಳೇಬೇಕಾಗಿದೆ. ಆದ್ದರಿಂದ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ರೈತರ ಬಗ್ಗೆ ಕಾಳಜಿ ಇದೆ, ಅವರು ಕೂಡ ಮೊನ್ನೆ ಹೇಳಿದ್ದಾರೆ. ಇವತ್ತು 1 ಲೀಟರ್ ಹಾಲಿನ ಬೆಲೆಗೂ 1 ಲೀಟರ್ ನೀರಿನ ಬೆಲೆಗೂ ವ್ಯತ್ಯಾಸವೇ ಇಲ್ಲದಂಥ ಪರಿಸ್ಥಿತಿ ಬಂದಿದೆ. ಉಚಿತವಾಗಿ ಸಿಗ್ತಾ ಇದ್ದಂಥ ಇವತ್ತು ಸಂಪನ್ಮೂಲ ನೀರು, ಕಾವೇರಿ ನದಿ ನೀರನ್ನೇ ತೊಗೊಂಬಂದು ಇಲ್ಲಿ ಮಾರ್ತಾ ಇದ್ದಾರೆ. 25 ರೂಪಾಯಿ ಒಬ್ಬನು ಮಾರ್ತಾನೆ, 50 ಒಬ್ಬನು ಮಾರ್ತಾನೆ, 100 ರೂಪಾಯಿ 150 ರೂಪಾಯಿ ಮಾರ್ತಾನೆ.